ಹಾಯ್, ಎಲ್ರಿಗೂ ನಮಸ್ಕಾರ. ಗೋಧಿ ಹಿಟ್ಟಲ್ಲಿ ಒಂದು ರೆಸಿಪಿ ಮಾಡ್ತಾ ಇದೀನಿ. ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 1 ಕಪ್ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಾದ್ಕೋಬೇಕು. ಗೋಧಿ ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ಇದನ್ನ ಒಂದು 10 ನಿಮಿಷ ನೆನೆಯಾಗಿ ಬಿಟ್ಬಿಟ್ಟು ನಾವೀಗ ಮೀಡಿಯಂ ಸೈಜ್ ಇರೋ ಆಲೂಗೆಡ್ಡೆ ತಗೊಂಡಿದ್ದೀನಿ. ಇದನ್ನ ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೊಳ್ಳೋಣ. ಓಕೆನಾ? ಏನೇನು ಹಾಕ್ತಾ ಇದ್ದೀನಿ ಅಂತ ಹೇಳ್ಕೊಳ್ತೀನಿ. ಎಲೆಕೋಸನ್ನ ತುರಿದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಮೀಡಿಯಂ ಸೈಜ್ ಒಂದು ಈರುಳ್ಳಿ, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಮತ್ತೆ ಕರಿಬೇವು, ಅಜ್ವಾನ ಮತ್ತೆ ಜೀರಿಗೆ, ಆಲೂಗೆಡ್ಡೆನ ತುರಿದಿಟ್ಕೊಂಡಿದ್ದೀನಿ, 1 ಚಿಟಿಕೆ ಅರಿಶಿನದ ಪುಡಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪನ್ನ ಇವಾಗ್ಲೇ ಆಡ್ ಮಾಡಬಾರ್ದು, ಯಾಕಂದ್ರೆ ನೀರ್ ಬಿಟ್ಕೊಬಿಡುತ್ತೆ. ನಾನು ಇವಾಗಲೇ ನೆನ್ಸಿಟ್ಟಿರುವಂತಹ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದನ್ನ ಇವಾಗ ಲಟ್ಟಿಸ್ಕೊಳ್ಳೋಣ. ಆಯ್ತಾ? ನೀವು ಚಪಾತಿ ಯಾವ ತರ ಲಟ್ಟಿಸ್ಕೊತೀರೋ ಅದೇ ತರ ಲಟ್ಟಿಸ್ಕೊಂಡ್ರೆ ಸಾಕು. ಇವಾಗ ನಾನು ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಏನು ನಾನು ಲಟ್ಟಿಸ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನ, ಅದ್ರ ಮೇಲೆ ಈ ಥರ ಸ್ಟಫಿಂಗ್ ಮಾಡ್ಕೊಳ್ಳೋಣ. ಸುತ್ತ ಸ್ವಲ್ಪ ಗ್ಯಾಪ್ ಬಿಟ್ಕೋಬೇಕು. ನಾನು ಸ್ವಲ್ಪ ಎಳ್ಳನ್ನ ತಗೋತಾ ಇದ್ದೀನಿ, ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಹೇಗೆ ಫೋಲ್ಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಇದನ್ನು ಸ್ಟೀಮ್ಗೆ ಇಟ್ಕೊಳ್ಳೋಣ. ಒಂದು 10 ನಿಮಿಷ ಸ್ಟೀಮಲ್ಲಿ ಇಟ್ಕೊಳ್ಳೋಣ. ಆಯಿತಾ? ಈ ಥರ ಅದಕ್ಕೆ ಬಂದಿದೆ. ಇವಾಗ ನಾನಿವಾಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ನಾನು ಇದನ್ನು ಗೋಧಿ ಹಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಇಷ್ಟನ್ನು ಹಾಕಿ ಈ ಥರ ಕಲಸಿಟ್ಕೊಂಡಿದ್ದೀನಿ. ಈಗ ನಾವೇನು ಇದು ರೆಡಿ ಮಾಡ್ಕೊಂಡಿದ್ದೀವಿ, ಸ್ಟಫ್ ಮಾಡಿ ಇದನ್ನು ಹದ್ದಿ ಎಣ್ಣೆ ಬಿಟ್ಕೋಬೇಕಾಯ್ತಾ?